ರಾಜ್ಯದಲ್ಲಿ ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿಯು ಅಭಿವೃದ್ಧಿಯಲ್ಲಿ ಹೆಸರುವಾಸಿಯಾಗಿದ್ದು, ಈಗಾಗಲೇ ಮರಸೂರು ಗ್ರಾಮ ಪಂಚಾಯಿತಿಯು ರಾಜ್ಯದಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿ ಮಾಡದ ಜನಪರ ಕಾರ್ಯಕ್ರಮಗಳನ್ನು ರೂಪಿಸಿ 2 ಬಾರಿ ಗಾಂಧಿ ಗ್ರಾಮ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದು, ಪ್ರಸ್ತುತ ಸಾಲಿನಲ್ಲಿ ಮತ್ತಷ್ಟು ಜನಪರ ಕಾರ್ಯಕ್ರಮಗಳಿಗೆ ಇಂದು ಅಧಿಕೃತವಾಗಿ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಚಾಲನೆ ನೀಡಲಾಯಿತು. ಇನ್ನು ವಿಶೇಷವಾಗಿ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಸರ್ಕಾರಿ ಕಟ್ಟಡ ಮತ್ತು ಕಾಮಗಾರಿಗಳ ಉದ್ಘಾಟನೆ ಹಾಗೂ ಗ್ರಾಮ ಪಂಚಾಯಿತಿ ಪ್ರಾಯೋಜಿತ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮರಸೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಂಡಾಪುರ ರಾಮಚಂದ್ರ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ರಾಮಕೃಷ್ಣ ರೆಡ್ಡಿ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪುರುಷೋತ್ತಮ್ ರೆಡ್ಡಿ, ಮುಖಂಡರಾದ ಅಡ್ವಾನಿ, ಮರಸೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳಾ ಸೋಮಶೇಖರ್ ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು, ಪಿಡಿಒ ಮುರಳಿ ಮತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು.
ಅದು ಜನಸಾಮಾನ್ಯರಿಗೆ ಸಹಾಯ ಆಗಬೇಕು. ಮತ್ತು ಗ್ರಾಮ ಪಂಚಾಯತಿ ಕೂಡ ಜನ ನೆನೆಸ್ಕೊಳ್ಳೋ ರೀತಿಯಲ್ಲಿ ಒಳ್ಳೆಯ ಕೆಲಸಗಳಾಗಬೇಕು. ಈ ರೀತಿಯಾಗಿ ಗ್ರಾಮ ಪಂಚಾಯತ್ನಲ್ಲಿ ಉತ್ತಮವಾದಂಥ ಕೆಲಸಗಳನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ತಾಲೂಕಿನ ಜನತೆಯ ಪರವಾಗಿ ಮತ್ತೊಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿಯಾಗಿ ಇನ್ನೇನು ಮತ್ತು 2 ತಿಂಗಳು ಇರ್ಬೋದಿಲ್ಲ ಗ್ರಾಮ ಪಂಚಾಯತಿ ಆದಮೇಲೆ ಗ್ರೇಟರ್ ಬೆಂಗಳೂರು ಆಗುತ್ತೋ ಅಥವಾ ಪುರಸಭೆ ಆಗುತ್ತೋ ನಗರಸಭೆ ಆಗುತ್ತೋ ಗೊತ್ತಿಲ್ಲ. ಅಂದರೆ ಅವಕಾಶ, ಹುಟ್ಟು ಆಕಸ್ಮಿಕ, ಸಾವು ಅನಿವಾರ್ಯ, ಸಾಯಲೇಬೇಕು ಎಲ್ಲರೂ ಕೂಡ. ಆದರೆ ಅದರ ಮಧ್ಯದಲ್ಲಿ ಹುಟ್ಟು ಮತ್ತು ಸಾವಿನ ಅಂತರದಲ್ಲಿ ಸೆಂಟ್ರಲ್ಲಿ ನಾವೇನು ಕೆಲಸ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಆದರೆ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ, ಎಲ್ಲರೂ ಕೂಡ ಸಿಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಇವ್ರಿಗೆ ಗ್ರಾಮದ ಜನತೆ ಆಶೀರ್ವಾದ ಮಾಡಿ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಆ ಒಂದು ಓಟ್ಗೆ ಬೆಲೆ ಬರೋ ರೀತಿಯಲ್ಲಿ ನಮ್ಮ ಗ್ರಾಮಗಳಿಗೆ ಏನಾದರೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಿದಾಗ ಜನಸಾಮಾನ್ಯರ ಮನದಲ್ಲಿ ಯಾವತ್ತೂ ಕೂಡ ಶಾಸಕರಿರುವಂಥದ್ದಾಗ್ತದೆ. ಇವತ್ತು ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ಸುಮಾರು ಗ್ರಾಮ ಪಂಚಾಯತಿನಲ್ಲಿ ಹೆಚ್ಚು ಹಣವನ್ನು ಹೊಂದಿರ್ತಕ್ಕಂಥ ಪಂಚಾಯತಿ ಒಂದು 10 ಪಂಚಾಯತಿ ಇರ್ಬೋದು. ನಮ್ಮಲ್ಲಿ 22 ಗ್ರಾಮ ಪಂಚಾಯತಿ ಇದ್ದಾವೆ. ಅದರಲ್ಲಿ ಒಂದು 10 ಗ್ರಾಮ ಪಂಚಾಯತಿಗಳು ಉತ್ತಮವಾದಂಥ ಒಂದು ಟ್ಯಾಕ್ಸ್ ಕಲೆಕ್ಷನ್ ಆಗಿ ಅವರೇ ನಡೆಸ್ಕೋಬೋದು. ಅದು ಸರ್ಕಾರದ ಒಂದು ಹಣಕ್ಕೆ ಕಾಯುವಂಥದ್ದು ಏನೂ ಇಲ್ಲ. ಅಂಥ ಒಂದು ಗ್ರಾಮ ಪಂಚಾಯತಿಗಳು 10 ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತವೆ. ಅದರಲ್ಲಿ ನಮ್ಮ ಮೈಸೂರು ಗ್ರಾಮ ಪಂಚಾಯತಿನೂ ಕೂಡ ಒಂದು ಉತ್ತಮವಾದಂಥ ಹಣಕಾಸಿನ ವ್ಯವಸ್ಥೆ ಇದೆ. ಅವರು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿದ್ದಾರೆ. ಈ ರೀತಿಯಾಗಿ ರೂಪಿಸಿ ಜನಸಾಮಾನ್ಯರಿಗೆ ಏನಾದರೂ ಕೂಡ ಒಳ್ಳೆಯದಾಗಬೇಕು ಅಂತೇಳಿ ಮಾಡಿದ್ದಾರೆ. ಇದನ್ನು ಜನಸಾಮಾನ್ಯರು ಯಾವತ್ತೂ ಕೂಡ ಅರ್ಥ ಮಾಡ್ಕೋಬೇಕು. ಯಾರೇ ಏನೇ ಕೆಲಸ ಮಾಡೋದು ಕೂಡ ಅವರನ್ನು ಅಭಿನಂದಿಸುವಂಥದ್ದಾಗಬೇಕು. ಅಂದರೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಕೂಡ ನಾವು ಏನಾದರೂ ಮಾಡಬೇಕಪ್ಪ ಅನ್ನುವಂಥ ಒಂದು ಆಲೋಚನೆಗಳು ಬರ್ತವೆ. ಅದರಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗ್ತದೆ. ಇವತ್ತು ಮಕ್ಕಳು ಅನೇಕ ಜನ ಇವತ್ತು ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹ ಧನವನ್ನು ಕೂಡ ಇವತ್ತು 10,000 ರೂಪಾಯಿ ಎಷ್ಟು ಜನಕ್ಕಪ್ಪ ಕೊಟ್ಟಿರೋರು ಪ್ರೋತ್ಸಾಹ ಧನ ಎಷ್ಟು 142 ಜನಕ್ಕೆ 10,000 ರೂಪಾಯಿ ಅಂದರೆ 14 ಲಕ್ಷ ರೂಪಾಯಿ ಹೆಚ್ಚು ಕಡಿಮೆ ಇವತ್ತು ಪಂಚಾಯತಿಂದ ತಾವು ಕೊಟ್ಟಿದ್ದೀರಿ. ಆ ಮಕ್ಕಳಿಗೆ ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಕೂಡ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ರೀತಿಯಲ್ಲಿ ಸಹಾಯ ಅನ್ನೋದು ದೊಡ್ಡದೇ ಆಗಿರಬೇಕು ಅಂತಲ್ಲ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಸಹಾಯನೂ ಕೂಡ ಒಳ್ಳೆಯದಿದೆ. ಇವತ್ತು ನಮ್ಮ ಸರ್ಕಾರ, ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಈ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಬರೋದಕ್ಕೆ ಮುಂಚೆ ಒಂದು ಘೋಷಣೆಗಳನ್ನು ಮಾಡೋದು, 5 ಗ್ಯಾರಂಟಿಗಳನ್ನು ನಮ್ಮ ಜನಸಾಮಾನ್ಯರಿಗೆ ಸರ್ಕಾರ ನಮಗೆ ಬಂದರೆ ಕೊಡ್ತೀವಿ ಅಂತೇಳಿ ಅನೌನ್ಸ್ ಮಾಡೋದು. ಇವತ್ತು ಎಷ್ಟು ಜನ ಇವತ್ತು ದಿನನಿತ್ಯ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀವಿ. ನೀವು ಇಲ್ಲಿಂದ ನೀವು ಬೇರೆ ಮೈಸೂರಿಗೆ ಹೋದರೆ 800 ರೂಪಾಯಿ ಆಗುತ್ತೆ ಬಸ್ ಚಾರ್ಜ್. ನನ್ನ ಪ್ರಕಾರ 800 ನಮ್ಮ 400-500 ರೂಪಾಯಿ ಇರ್ಬೋದು. ಆದರೆ ಹೋಗಿ ಬರೋದಕ್ಕೆ ನಿಮ್ಗೆ 500 ರೂಪಾಯಿ ಇಟ್ಕೊಂಡು ಕೂಡ 1000 ರೂಪಾಯಿ ಉಳಿತಾಯ ಇದೆ. ದಿನನಿತ್ಯ ಗಾರ್ಮೆಂಟ್ಸ್ ಹೋಗೋರು ಬರೋರು, ಇವಾಗ ಅತ್ತಿಬೆಲೆಗೆ ಹೋಗಿ ಇಲ್ಲಿಂದ ಅತ್ತಿಬೆಲೆಗೆ ಹೋಗೋರು 50 ರೂಪಾಯಿ ಇಟ್ಕೊಂಡ್ರು ಕೂಡ ದಿವಸಕ್ಕೆ ಹೋಗೋದಕ್ಕೆ 50 ರೂಪಾಯಿ, ಬರೋದಕ್ಕೆ 50 ರೂಪಾಯಿ ಅಂದ್ರೂ ಕೂಡ 100 ರೂಪಾಯಿ ದಿವಸಕ್ಕೆ 100 ರೂಪಾಯಿ ಹೊಡೆದ್ರೆ ತಿಂಗಳಿಗೆ ಎಷ್ಟಾಯಿತು? 3,000 ರೂಪಾಯಿ ನಿಮ್ಮ ಖರ್ಚಾಗೋ ಹಣನ ನಿಮ್ಗೆ ಉಳಿಸ್ದಾಗಾಯಿತು. ಅದೇ ರೀತಿಯಾಗಿ ಒಬ್ಬೊಬ್ಬರಿಗೆ 10 kg ಅಕ್ಕಿ ಕೊಡೋದು, 10 kg ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಅದು ಬಡವರಿಗೆ ಗೊತ್ತಿರ್ತದೆ. ಅದು ಎಷ್ಟು ಒಳ್ಳೆ ಕಾರ್ಯಕ್ರಮ ಅಂತೇಳಿ ದಿನನಿತ್ಯ ಹೊಟ್ಟೆ ಹಸಿನಿಂದ ನರಳಬಾರ್ದು, ಜನಸಾಮಾನ್ಯರು ಹೊಟ್ಟೆ ತುಂಬ ಊಟ ಮಾಡಿ ದಿನನಿತ್ಯ ಅವರ ಒಂದು ಜೀವನವನ್ನು ಸುಧಾರಿಸ್ಕೋಬೇಕು ಅಂತೇಳಿ ಒಬ್ಬೊಬ್ಬರಿಗೆ 10 kg ಅಕ್ಕಿ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಸರ್ಕಾರ ತಂದು ಇವತ್ತು ಚಾಲನೆ ಇದೆ. ಆದ್ದರಿಂದ ಬಡವರಿಗೆ ವಿಶೇಷವಾಗಿ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗಿದೆ. 4 ಜನಕ್ಕೆ 40 kg ಅಕ್ಕಿ ತಿಂಗಳಿಗೆ ಫ್ರೀಯಾಗಿ ಅವ್ರ ಮನೆಗೆ ಬರ್ತದೆ. ಇವತ್ತು ಕರೆಂಟ್ ಬಿಲ್ಲು ತುಂಬ ಬಡವರಾದ್ರೂ ಕೂಡ ಕಮ್ಮಿ ಅಂದ್ರೂ ಕೂಡ ಒಂದು 700-800 ರೂಪಾಯಿ ಕರೆಂಟ್ ಬಿಲ್ ಕಟ್ಟಬೇಕಾಗಿದೆ. ಅದು ಕೂಡ ಇವತ್ತು ಫ್ರೀ, ಅವರು ಕೂಡ ಕರೆಂಟ್ ಬಿಲ್ ಕಟ್ಟೋಂಗಿಲ್ಲ. ಆಮೇಲೆ ಒಂದು ಮನೆಯಲ್ಲಿ ಒಬ್ಬರಿಗೆ
4 ಜನಕ್ಕೂ ಕೂಡ ಸಿಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಒಂದೇ ತಿಂಗಳಲ್ಲಿ ಬರಲ್ಲ, 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಾರಿ ನಿಮ್ಮ ಅಕೌಂಟ್ಗೆ ನೇರವಾಗಿ ಬರ್ತಾ ಇದೆ. ಗಣೇಶ ಪಕ್ಷ ತಿಂಗಳಿಗೆ 7,000 ರೂಪಾಯಿ ಮನೆಗೆ ಹೋಗ್ತದೆ. ಬಸ್ ಇರ್ಬೋದು, ಅಕ್ಕಿ ಇರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಮತ್ತು 2,000 ರೂಪಾಯಿ ಕೊಡೋದಿರ್ಬೋದು. ಇವೆಲ್ಲ ಕಲೆ ಹಾಕಿದ್ರೆ ಒಂದು ಮನೆಗೆ, ಜನಸಾಮಾನ್ಯರು ಮತ್ತು ಬಡವರ ಮನೆಗೆ 7,000 ರಿಂದ 8,000 ರೂಪಾಯಿ ಪ್ರತಿ ತಿಂಗಳಿಗೂ ಕೂಡ ಅವ್ರ ಮನೆಗೆ ಹೋಗ್ತದೆ. ಅದರಿಂದ ಏನು ತಿಂಗಳಿಗೆ 15,000 20,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ರು, ಆ ಸಂಪಾದನೆಯನ್ನ ಇವತ್ತು ಬೇರೆ ರೀತಿಯಾಗಿ ಅವರು ಉಪಯೋಗಿಸ್ಕೊಳ್ಳಿಕ್ಕೆ ಅನುಕೂಲ ಆಯಿತು. ಅಂದ್ರೆ ಇವತ್ತು ಅದನ್ನ ಹಣವನ್ನ ಕೂಡಿಟ್ಟು, ಆ ಕೂಡಿಟ್ಟಂತ ಹಣವನ್ನ ಬೇರೆ ರೀತಿಗೆ ಉಪಯೋಗಿಸ್ಕೊಳ್ಳೋದು, ಮತ್ತೆ ಮಕ್ಕಳ ಭವಿಷ್ಯದಲ್ಲಿ ತಿಂಗಳಿಗೆ ಒಂದು 10,000 ರೂಪಾಯಿ ಎಲ್ಲೋ ಒಂದು ಕಡೆ ಆಗ್ತದೆ. ವರ್ಷಕ್ಕೆ ಎಷ್ಟಾಯಿತು? 1,20,000 ರೂಪಾಯಿ ಆಯಿತು. ಈ ರೀತಿಯಾಗಿ ಒಂದು 10,000 ರೂಪಾಯಿ ಉಳಿಸಿದ ತಿಂಗಳಿಗೆ ಎಷ್ಟೋ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸಗಳಿಗೆ ಅವರಿಗೆ ಅನುಕೂಲ ಆಗ್ತದೆ. ಇಂಥ ಕಾರ್ಯಕ್ರಮವನ್ನು ಯಾಕೆ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ಯಾರಿಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಆ ಒಂದು ಅವಕಾಶಗಳನ್ನ ಸದುಪಯೋಗಪಡಿಸ್ಕೊಂಡು ಅದನ್ನ ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಒಂದು ತಿಳ್ಕೊಳ್ಳಿ, ಓಟ್ಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಓಟ್ಗೆ ಯಾವತ್ತೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಅಂತ ಓಟನ್ನ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥವ್ರು ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಶಾಸಕರು ಇರ್ಬೋದು, ಲೋಕಸಭಾ ಸದಸ್ಯರು ಇರ್ಬೋದು, ಯಾರೇ ಇದ್ರು ಕೂಡ ಆ ಒಂದು ಓಟನ್ನ ಹಾಕ್ಸ್ಕೊಂಡ್ಮೇಲೆ ಏನಾದರೂ ಕೂಡ ಅವ್ರ ಕಡೆಯಿಂದ ಸಹಾಯ ಆಗುತ್ತೆ ಜನಸಾಮಾನ್ಯರು. ಇವತ್ತು ಸರ್ಕಾರ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತದೆ, ಮತ್ತೆ ಏನಾದರೂ ನಮ್ಗೆ ಅನುಕೂಲ ಆಗುತ್ತೆ ಅಂತ ತಾವೆಲ್ಲರೂ ಕೂಡ ನಂಬಿಕೆಯಿಂದ ಓಟ್ ಹಾಕ್ತದೆ. ಆದರೆ ಓಟ್ ಹಾಕಿದಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಏನು ಭರವಸೆ ಕೊಟ್ಟಿತ್ತು, ಆ ಭರವಸೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಇವತ್ತು ಪ್ರತಿ ತಿಂಗಳು ಕೂಡ ಜನಸಾಮಾನ್ಯರಿಗೆ ಪ್ರತಿಯೊಂದು ಮನೆಗೂ ಕೂಡ ಇವತ್ತು ಅನುಕೂಲ ಆಗುವಂಥ ಕೆಲಸವನ್ನ ಮಾಡಿದೆ. ಅದೇ ರೀತಿ ಗ್ರಾಮ ಪಂಚಾಯತಿನೂ ಕೂಡ ಇವತ್ತು ಗ್ರಾಮ ಪಂಚಾಯತಿನಲ್ಲಿರ್ತಕ್ಕಂಥ ಏನು ಅವರ ಒಂದು ಸೋರ್ಸ್, ಅದರಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಡವರಿಗೆ ಸಹಾಯ ಆಗಬೇಕು ಅಂತೇಳಿ ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಅದರಲ್ಲಿ ಇವತ್ತು ಮಕ್ಕಳಿಗೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಇವತ್ತು ಡ್ರೈವಿಂಗ್ ಲೈಸೆನ್ಸು ಅವರು ತರಬೇತಿಯನ್ನು ಕೊಟ್ಟು ಲೈಸೆನ್ಸ್ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತೇನು ಗಂಡು ಮಕ್ಕಳೇ ಡ್ರೈವ್ ಮಾಡಬೇಕು ಅಂತೇನಿಲ್ಲ. ನೀವು ನೋಡಿರ್ಬೋದು, BTS ಬಸ್ಗಳಲ್ಲಿ ಇವತ್ತು ಹೆಣ್ಮಕ್ಳು ಕೂಡ ಕಂಡಕ್ಟರ್ ಕೆಲಸ ಮಾಡ್ತಾರೆ, ಮೆಟ್ರೋದಲ್ಲೂ ಕೂಡ ಕಂಡಕ್ಟರ್ ಕೆಲಸಗಳು ಮಾಡ್ತಾರೆ. ಅದೇ ರೀತಿಯಾಗಿ ಮತ್ತೆ ನಮ್ಮ ಬಸ್ಸು ಓಡಿಸುವಂಥದ್ದು ಕೂಡ ಇವತ್ತು ಹೆಣ್ಮಕ್ಳು ಆಟೋ ಸಮೇತ ಓಡಿಸ್ತಾರೆ, ಬಸ್ಸುಗಳು ಓಡಿಸ್ತಾರೆ. ಯಾರು ಕೂಡ ಕಡಿಮೆ ಏನಿಲ್ಲ. ಯಾವುದು ಟ್ರೈನ್ ಕೂಡ ಇವತ್ತು ಓಡಿಸುವಂಥದ್ದು ಹೆಣ್ಮಕ್ಳು ಓಡಿಸ್ತಾರೆ. ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಸಮಾನತೆ, ಹೆಣ್ಣು ಗಂಡು ಅನ್ನುವಂಥ ಒಂದು ಭೇದ ಭಾವ ಇದ್ದರೆ ಎಲ್ಲರೂ ಕೂಡ ಸಮಾನತೆಯಿಂದ ಬದುಕಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ನಿಮಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಲೈಸೆನ್ಸ್ ಕೊಡುವಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ, ಮಕ್ಕಳಿಗೆ ಸೈಕಲ್ ಕೊಡುವಂಥ ಕಾರ್ಯಕ್ರಮ ಇದೆ. ಇವೆಲ್ಲರೂ ಕೂಡ ಪ್ರತಿದಿನ ಉಪಯೋಗ ಆಗುವಂಥ ಒಂದು ಕೆಲಸಗಳು. ಇದನ್ನು ಮಾಡಿದಂಥ ಗ್ರಾಮ ಪಂಚಾಯತಿಯವರು ಇನ್ನೂ ಕೂಡ ಇನ್ನೊಂದು ಮೋಸ್ಟ್ 2-3 ತಿಂಗಳು ಇರ್ಬೋದು. ಗ್ರಾಮ ಪಂಚಾಯತಿ 2-3 ತಿಂಗಳು ಒಳಗಡೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸಿ ಕರ್ನಾಟಕ ಸರ್ಕಾರದ ವತಿಯಿಂದ ಗಾಂಧಿ ಪುರಸ್ಕೃತ ಒಂದು ಸನ್ಮಾನವನ್ನು ಕೂಡ ಮಾಡಿ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಒಳ್ಳೆ ಸ್ಥಾನಮಾನವನ್ನು ಕೂಡ ಸರ್ಕಾರ ಕೊಟ್ಟಿದೆ. ಅವರಿಗೂ ಕೂಡ 2ನೇ ಬಾರಿಗೆ ಪುರುಷೋತ್ತಮ ಅವರಿದ್ದಾಗ ಮಸ್ಟ್ ಇರಬೇಕು, 2ನೇ ಬಾರಿ ಕೂಡ ಗಾಂಧಿ ಪುರಸ್ಕೃತ ಅವರು ಕೂಡ ಸಿಕ್ಕಿದೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸರ್ಕಾರದ ನಾವೇ ಕೊಟ್ಟಿದ್ದೆವು, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಗ್ರಾಮ ಪಂಚಾಯತಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗುತ್ತದೆ, ವಿಶೇಷವಾಗಿ ವೈಯಕ್ತಿಕವಾಗಿ. ಯಾಕಂದರೆ ಆನೇಕಲ್ ತಾಲೂಕಿನಲ್ಲಿ ಟೋಟಲ್ ಆಗಿ ಜಿಗಣಿ ಹೋಬಳಿ ಸೇರಿ 24 ಗ್ರಾಮ ಪಂಚಾಯತಿಗಳಿದೆ. ಕಸಬಾ ಹೋಬಳಿನಲ್ಲಿ 8 ಗ್ರಾಮ ಪಂಚಾಯತ್ ಇದೆ. ಅದರಲ್ಲಿ ವಿಶೇಷವಾಗಿ ಮರ್ಸೂರು ಗ್ರಾಮ ಪಂಚಾಯತಿಗೆ ಒಂದು ಒಳ್ಳೆಯ ಹೆಸರಿದೆ. ನನಗೆ ಎಲ್ಲ ಕಡೆ ಹೋದಂಥ ಸಮಯದಲ್ಲಿ ಕೇಳ್ತಾರೆ, ಅಣ್ಣ ನಿಮ್ಮ ಪಂಚಾಯತಿ ತುಂಬ ಚೆನ್ನಾಗಿದೆ, ನಿಮ್ಮ ಪಂಚಾಯತಿ ಥರ ನಮ್ಮ ಪಂಚಾಯತಿ ಇಲ್ಲ, ನಿಮ್ಮ ಪಂಚಾಯತಿನಲ್ಲಿ ನೀಡುವಂಥ ಕಾರ್ಯಕ್ರಮಗಳು ನಮ್ಮ ಪಂಚಾಯತಿನಲ್ಲಿಲ್ಲ, ನೀವು ಮಾಡುವಂಥ ಕೆಲಸಗಳು ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ, ಹೆಂಗಣ ನೀವು ಇಷ್ಟೆಲ್ಲ ಕೆಲಸಗಳು ಮಾಡ್ತೀರಾ, ಹೆಂಗಣ ನೀವು ಇಷ್ಟೊಂದು ಕೆಲಸಗಳನ್ನ ಒಂದು ಜಾರಿಗೆ ತರ್ತೀರಾ ಅಂತ ಕೇಳ್ತಾರೆ. ಅದು ಯಾರಿಗಂದರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು ಮತ್ತು ಉಪಾಧ್ಯಕ್ಷರಾದಂಥ ಮಂಜುಳಾರವರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದಂಥ ಮುರಳಿಯವರು ಮತ್ತು ಯೋಗೇಶ್ವರವರು ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ
ಒಂದು ಸಿಬ್ಬಂದಿ ವರ್ಗದ ಒಂದು ಇಚ್ಛಾಶಕ್ತಿಯಿಂದ ಇಷ್ಟೆಲ್ಲ ಕಾರ್ಯಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಯಾಕಂದರೆ ದುಡ್ಡಿರ್ತದೆ, ಕೆಲಸ ಮಾಡೋಕ್ಕೆ ಒಂದು ಇಚ್ಛಾಶಕ್ತಿ ಇರಬೇಕು. ಕೆಲವರಿಗೆ ದುಡ್ಡನ್ನು ಸರಿಯಾಗಿ ಬಳಸೋಕ್ಕೆ ಗೊತ್ತಿರಬೇಕು. ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ದುಡ್ಡು ಇದೆ ಆದರೆ ಕೆಲಸ ಮಾಡಲ್ಲ. ಕೆಲವು ಗ್ರಾಮ ಪಂಚಾಯತಿಗಳು ದುಡ್ಡಿದ್ರೂ ಅದು ಸರಿಯಾಗಿ ಸದ್ಬಳಕೆ ಮಾಡಲ್ಲ. ಇನ್ನು ಕೆಲವರು ದುಡ್ಡನ್ನು ಜನಗಳ ಹೆಸರಿನಲ್ಲಿ ಅದನ್ನು ಲೂಟಿ ಮಾಡೋಂಥ ಕೆಲಸ ಕೂಡ ನಾನು ಮಾಡ್ತಾ ಇರೋದನ್ನು ನಾನು ಕಣ್ಣಾರ ನೋಡಿದ್ದೀನಿ. ಆದರೆ ಮರ್ಸೂರು ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯತಿಗಳಿಗೆ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಭಿನ್ನವಾಗಿ ನಮ್ಮದೇ ನಾವು ಕೆಲಸ ಮಾಡ್ತಾ ಇದ್ವಿ. ನಾನು ಹೇಳ್ಬೇಕಂದ್ರೆ ಆನೇಕಲ್ ತಾಲೂಕೆ ಅಲ್ಲ, ರಾಜ್ಯ ಅಲ್ಲ, ರಾಷ್ಟ್ರದಲ್ಲೇ ಒಂದು ಅತ್ಯುತ್ತಮ ಗ್ರಾಮ ಪಂಚಾಯತಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ. ನಾನು 2000ರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಅದಾದರೆ 2008ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮೊದಲನೇ ಬಾರಿಗೆ ಆದಂಥ ಸಮಯದಲ್ಲಿ ಗ್ರಾಮ ಪಂಚಾಯತಿ ವರಮಾನ ಬರೀ 12 ಲಕ್ಷ ಇತ್ತು. ಅದನ್ನು 2 ಕೋಟಿಗೆ ಏರಿಸಿದ್ದು ಮೊದಲನೇ ಸಾರಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾದಾಗ. ತದನಂತರ 2011ರಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದಾಗ ಮತ್ತೆ ಅದನ್ನು 3 ಕೋಟಿಗೆ ಏರಿಸಿದ್ದು. ಅದಾದ ಮೇಲೆ ಅದು 320, 340, ಮೊನ್ನೆ 2023ವರೆಗೂ ಅದೇ ಥರ ನಡ್ಕೊಂಡು ಬಂದಿತ್ತು. ಆದರೆ ನಮ್ಮದೇ ಬಾಡಿ ಮತ್ತೆ 2021 ಇಸ್ವಿನಲ್ಲಿ ಗ್ರಾಮ ಪಂಚಾಯತಿಯ ಅಧಿಕಾರವನ್ನು ಭಾರತೀಯ ಜನತಾ ಪಕ್ಷದ ಒಂದು ಬೆಂಬಲಿತ ಅಭ್ಯರ್ಥಿಗಳಾದಂಥ ನಮ್ಮೆಲ್ಲ ಸದಸ್ಯರುಗಳು ಹಿಡ್ಕೊಂಡಾಗ ಅದನ್ನು ಮೊದಲಿಗೆ ಒಂದು 405 ಕೋಟಿಗೆ ನಾವು ಏರಿಸಿದ್ವಿ. ಅದಾದ ಮೇಲೆ 6 ಕೋಟಿ ಆಯಿತು. ಮೊನ್ನೆ ಲಾಸ್ಟ್ ಇಯರು 12 ಕೋಟಿ ಆಯಿತು ಸರ್. 10.5 ಕೋಟಿ ಕಲೆಕ್ಷನ್ನ ನಾವು ಮಾಡಿದ್ವಿ. ಈಗ ಈ ವರ್ಷ ಹತ್ತತ್ರ ಒಂದು 11ರಿಂದ 12 ಕೋಟಿ ಕಲೆಕ್ಷನನ್ನು ಮಾಡೋರಿದ್ದೀವಿ. ಹಾಗಾಗಿ ಇಷ್ಟೆಲ್ಲ ದುಡ್ಡು ಬರೋದ್ರಿಂದ ನಾವು ಇಷ್ಟೆಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು. ಈ ಮಾತು ಹೇಳೋ ಅಷ್ಟೊತ್ತಿಗೆ ನಾರಿಯನ್ನು ದೇವತೆಯಾಗಿ ಪೂಜೆ ಮಾಡಲೇಬೇಕು ಅಂತಲ್ಲ, ನಾರಿಯ ಗೌರವ ಏನಿದೆ ಅದನ್ನು ಎಲ್ಲರೂ ನೀಡಬೇಕು ಅನ್ನೋ ಒಂದು ಹಿತಾಸಕ್ತಿ. ಏನು ಮರ್ಸೂರು ವತಿಯಿಂದ ಸುಮಾರು 4 ಬ್ಯಾಚ್ ಆಗಿದೆ. ಮೊದಲನೇ ಬ್ಯಾಚ್ಗೆ ಡ್ರೈವಿಂಗ್ ಕ್ಲಾಸಲ್ಲಿ ಮೊದಲನೇ ಬ್ಯಾಚ್ಗೆ DL ಆಗಿರೋದ್ರಿಂದ ಆ ಬ್ಯಾಚ್ನವ್ರು ಮಾತ್ರ ಬಂದಿದ್ದಾರೆ. ಇನ್ನೂ ಬ್ಯಾಚ್ ನಡೀತಾ ಇದೆ. ಸದ್ಯಕ್ಕೆ ಒಂದೇ ಒಂದು ಬ್ಯಾಚ್ ಮುಗ್ದಿರೋದ್ರಿಂದ ಅವರು ಬಂದಿದ್ದಾರೆ. ಏನು ಮಹಿಳೆಯರು ಈಗ ಅಂದ್ಕೊಳ್ತೀವಿ ಇವ್ರಿಗೆ ಮಾಡೋ ಕೆಲಸ ಇಲ್ಲ, ಸಮಯ ಕಳೆಯೋದಕ್ಕೋಸ್ಕರ ಅಲ್ಲಿ ಹೋಗ್ತಿದ್ದಾರೆ ಅಂತ. ಅಂದರೆ ಸಮಾಜದಲ್ಲಿ ಬದಲಾವಣೆ ಆಗಿದೆ. ನಮ್ಮ ಮಗಳು ಕಲಿಬೇಕು ಅಂದ್ಕೊಳ್ತೀವಿ. ಏಕೆಂದರೆ ಮಗಳು ನಮ್ಮ ದೇಶದಲ್ಲೇ ಅಲ್ಲ, ಬೇರೆ ದೇಶಕ್ಕೂ ಸಹ ಹೋಗಿ ಕೆಲಸ ಮಾಡಿ ನಮ್ಮ ಭಾರತದ ಗೌರವವನ್ನು ಹೆಚ್ಚಿಸ್ತಾ ಇದ್ದಾರೆ. ಒಂದು ನಾವು ತಿಳ್ಕೋಬೇಕು, ಈಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಎಲ್ಲ ಸಿಂಗಲ್ ಫ್ಯಾಮಿಲಿ ಇರೋದ್ರಿಂದ ಯಾವುದಾದರೂ ಒಂದು ಆರೋಗ್ಯದ ಸಮಸ್ಯೆ ಆದಾಗ, ಇಲ್ಲಾಂದರೆ ಮಕ್ಕಳು ಕರ್ಕೊಂಡು ಬರಬೇಕಾದ್ರೆ ಬೇರೆಯವ್ರ ಮೇಲೆ ಅವಲಂಬಿಸಬೇಕಾಗುತ್ತೆ. ಹೌದು ಹೇಳ್ಬೋದು, ಕ್ಯಾಬ್ ಇದೆ, ಆಟೋ ಇದೆ ಅಂತ. ಅದರ ಬೆಲೆಯನ್ನು ದಿನ ದಿನ ಭರಿಸೋದಕ್ಕೆ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ಏನು ಒಂದು ಸಂಸಾರದಲ್ಲಿ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಆದಾಗ ಅದರ ಬೆಲೆ ಗೊತ್ತಾಗುತ್ತೆ. ಅದನ್ನು ಕಲಿಬೇಕು. ಯಾವಾಗಲೂ ಅದನ್ನು ನೆಗೆಟಿವ್ ಆಗಿ ನೋಡೋದಲ್ಲ. ಯಾವುದೇ ವಿದ್ಯೆ ಕಲಿತಾಗ ಅದು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗಕ್ಕೆ ಬಂದೇ ಬರುತ್ತೆ. ಆ ನಿಟ್ಟಿನಲ್ಲಿ ಇಷ್ಟು ಜನ ಮಹಿಳೆಯರು ಯಾವುದೇ ಒಂದು, ಏಕೆಂದರೆ ಅವರು ಎಲ್ಲ ಮಹಿಳೆಯರು ಎಲ್ಲ ಸ್ಟೂಡೆಂಟ್ಸ್ ಆಗಿಬಿಟ್ಟಿದ್ರು. ಸ್ಟೂಡೆಂಟ್ಸ್ ರೀತಿಯಲ್ಲಿ ಶಿಸ್ತಾಗಿ ಕ್ಲಾಸಿಗೆ ಬಂದು ಕ್ಲಾಸ್ ಕಲಿತರು. ಅವರದೇ ಆದಂತಹ ಕಾರ್ಗಳನ್ನ ಓಡಿಸ್ತಿದ್ದಾರೆ. ಖುಷಿಯಾಗುತ್ತೆ. ಇಲ್ಲದ ಪಕ್ಷದಲ್ಲಿ ಬೇರೆಯವರ ಸಹಾಯವನ್ನು ಪಡೆದು ಗಾಡಿಯನ್ನು ಏನು ಕಾರನ್ನು ಚಲಾಯಿಸ್ತಾ ಇದ್ದಾರೆ. ಅವರ ಏನೇನಿದೆ ಅಂದರೆ ಏನೇ ಆಗಲಿ ನಾನು ಕಲಿಲೇಬೇಕು ಅನ್ನೋ ಸದುದ್ದೇಶದಿಂದ ಬಂದಿದ್ದಾರೆ. ಮುಂದೆ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ವಿಡಿಯೋ ಮಾಡಿದ್ದಾರೆ. ಯಾಕಂದರೆ ಈಗ ಕಾಲೇಜು ಮಕ್ಕಳಿಗೆ ಮಾತ್ರ ವಿಡಿಯೋ ಮಾಡಿ ಮತ್ತು
ಜೊತೆಗೆ ನಮ್ಮ ಮರಸೂರು ಪಂಚಾಯಿತಿ ಯಾವುದೇ ರೀತಿಯ ಬಾಡಿಗೆ ಕಟ್ಟಡಗಳಲ್ಲಿ ಮುಕ್ತವಾಗಿದೆ. ಇದು ಮೊದಲ ಪಂಚಾಯಿತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ವಿಶೇಷವಾಗಿ ತುಂಬ ಉತ್ಕೃತರಾಗಿ ತುಂಬ ಚೆನ್ನಾಗಿ ನಮ್ಮ PDO ಸರ್ ಅವರು ತುಂಬ ಏನೇನು ಆ್ಯಕ್ಟಿವಿಟೀಸ್ ಏನೇನಿದೆ ಅಂಗನವಾಡಿಗೆ ಸಂಬಂಧಪಟ್ಟಂಗೆ ಎಲ್ಲ ರೀತಿಯಲ್ಲೇ ಸಹಕಾರ ಕೊಡ್ತಿದ್ದಾರೆ. ಇದೇ ಸಹಕಾರ ನಮಗೆ ಇನ್ನು ಮುಂದೆನೂ ಸಹ ಸಿಗಲಿ ಅಂತ ಬಯಸ್ತಿದ್ದೀವಿ. ಹಾಗೆ ನಮಗೆ ರೋಟರಿ ಸಂಸ್ಥೆಯಿಂದ 2 ಅಂಗನವಾಡಿಗಳ ಉದ್ಘಾಟನೆ ಕಟ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಇಲಾಖೆ ಪರವಾಗಿ ಮತ್ತು ಗ್ರಾಮ ಪಂಚಾಯತಿ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ರಾಮಚಂದ್ರ ಅವರು ಹೇಳಿದಂಗೆ ನಾವು ಸಹ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿದ್ವಿ. ಅವರ ಜೊತೆಗೆ ನಾವು ಕೆಲಸ ಮಾಡ್ತಾ ಬಂದ್ವಿ. ಅವರ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ 8 ರಿಂದ 10 ಲಕ್ಷದ ವರಮಾನ ಬರ್ತಾ ಇತ್ತು. ಇವತ್ತು ನಾವು ಗ್ರಾಮ ಪಂಚಾಯತಿಯಿಂದ ಆಚೆ ಬರುವಷ್ಟೊತ್ತಿಗೆ 2 ಕೋಟಿಗಿನೂ ಹೆಚ್ಚಿನ ಅನುದಾನವನ್ನು, ಅಂದರೆ ತೆರಿಗೆ ರೂಪದಲ್ಲಿ ಸಂಗ್ರಹ ಮಾಡುವುದರ ಮುಖಾಂತರ ತಂದಿದ್ವಿ. ಅದನ್ನು ಮುಂದೆ ಜ್ಯೋತಿ ರೆಡ್ಡಿ ಅವರು ಚೇರ್ಮನ್ ಆದರು. ಅವರು ಸಹ ಅದನ್ನು ಮುಂದುವರಿಸಿ 3 ಕೋಟಿಗೆ ತಂದರು. ಮತ್ತು ನಮ್ಮ ಊರಿನಂಥ ಪುರುಷೋತ್ತಮ ಅವರು, ಪ್ರಭಾಕರ್ ರೆಡ್ಡಿ ಅವರು ಚೇರ್ಮನ್ ಆಗಿ 3.5 ಕೋಟಿಗೆ ತಂದರು. ಏಕಾಏಕಿ ನಮ್ಮ ಆಡಳಿತ ಏನು ಈಗಿನ ವರ್ಗ 21 ಜನ ಚುನಾವಣೆ ಆಗಿ 4.5 ವರ್ಷ ಏನಾಯಿತು, ಇವರ ಆಡಳಿತಾವಧಿಯಲ್ಲಿ ವಿಶೇಷವಾಗಿ ತೆರಿಗೆ ವಸೂಲಿಗೆ ಒತ್ತನ್ನು ಕೊಟ್ಟು ನಾನಾ ಮೂಲಗಳಿಂದ ವಸೂಲಿ ತೆರಿಗೆ ಸೋರಿಕೆ ಆಗದೇ ಇರೋಂಗೆ ಭ್ರಷ್ಟಾಚಾರಕ್ಕೆ ಯಾವುದೇ ಕಾರಣದ ಅಣಿಯನ್ನು ಮಾಡದೆ ಸ್ವಚ್ಛವಾದಂಥ ಆಡಳಿತವನ್ನು ಕೊಡಬೇಕು. ನಾವು ಏನು ಈ ಚುನಾಯಿತ ಪ್ರತಿನಿಧಿಗಳಿದ್ದೀವಿ 21 ಜನ, ನಾವು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸಾಮಾಜಿಕ ಮುಖವಾದಂಥ ಕೆಲಸಗಳನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಅವರು ಅನಿಸಿತು. ನಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಅವರು ಹೆಚ್ಚಿನ ತೆರಿಗೆಯನ್ನು ವಸೂಲು ಮಾಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಹೆಚ್ಚಿನ ಅನುದಾನವನ್ನು ಕೊಡುವುದರ ಮುಖಾಂತರ ಮತ್ತು ಏನು ಕಾಮಗಾರಿ ಸಿಮೆಂಟ್ ರೋಡು, ಚರಂಡಿ, ಇದು ಮಾಮೂಲಿ ಇರ್ತದೆ, UGD ಮಾಡೋದು ಇನ್ನೊಂದು. ಆದರೆ ವಿಶೇಷವಾಗಿ ಅವರು ವಿವಿಧ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಜನಪ್ರಿಯ ಏನು ಇವತ್ತು ಯೋಜನೆಗಳು, ಜನಮನ ಮುಟ್ಟುವಂಥ ಯೋಜನೆಗಳನ್ನು ತಂದರು. ಏನು ನಾವು ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಹೆಲ್ತ್ ಕಿಟ್ಟನ್ನು ಪ್ರಾರಂಭ ಮಾಡಿದ್ವಿ. ನಾವು ರಾಮಚಂದ್ರ ಅವರ ಜೊತೆ ಸೇರಿ 2ನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ನಮ್ಮ ಗ್ರಾಮ ಪಂಚಾಯಿತಿಗೆ ನೀಡಿರುತ್ತಾರೆ. ಈ ಬಗ್ಗೆ ನಮ್ಮ ಇಡೀ ತಂಡಕ್ಕೆ ಹೆಮ್ಮೆ ಇದೆ. ವಿಶೇಷವಾಗಿ ಕಳೆದ 2 ವರ್ಷಗಳಿಂದ ಗ್ರಾಮ ಪಂಚಾಯಿತಿಯನ್ನು ಮುನ್ನಡೆಸಿದ ಅಧ್ಯಕ್ಷರಾದ ಶ್ರೀ ರಮೇಶ್ ರೆಡ್ಡಿ ಅವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ಜನಪರ ಆಡಳಿತ ಜನಮನ್ನಣೆಯನ್ನು ಗಳಿಸಿದ್ದು ಅವರು ರಾಜಕೀಯವಾಗಿ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ, ಆಯುಷ್ಯ ಆರೋಗ್ಯ ಸಮೃದ್ಧಿಯಾಗಲಿ ಎಂದು ಆಶಿಸುತ್ತೇನೆ. ಮತ್ತು ಇನ್ನು ಮುಂದೆಯೂ ಅವರ ಮಾರ್ಗದರ್ಶನ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತೇನೆ. ನಾನು ಅಧ್ಯಕ್ಷರಾದ ಅವಧಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಮತ್ತು ಕಾವೇರಿ ನೀರು ವಾಟರ್ ಟ್ಯಾಂಕ್ ಶಂಕುಸ್ಥಾಪನೆಯನ್ನು ಮಾಡಲಾಯಿತು. ಮಾನ್ಯ ಅಧ್ಯಕ್ಷರು ಶ್ರೀ ರಮೇಶ್ ರೆಡ್ಡಿ ರವರು ಕಾರ್ಯಗತಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ನಮ್ಮ ಅವಧಿಯಲ್ಲಿ ಅಮೃತ ಸಿರಿ ಹಾಲು ಪ್ರೋತ್ಸಾಹ ಧನ ಕಾರ್ಯಕ್ರಮವನ್ನು ವ್ಯಾಪಕವಾಗಿ ಜನಮನ್ನಣೆಯನ್ನು ಪಡೆದಿದ್ದು ನನಗೆ ವೈಯಕ್ತಿಕವಾಗಿ ಸಂತೋಷವನ್ನುಂಟು ಮಾಡಿದೆ. ರೈತ ದೇಶದ ಬೆನ್ನೆಲುಬು ಎಂಬ ಮಾತನ್ನು ಕೇವಲ ಭಾಷಣಕ್ಕೆ ಸೀಮಿತಗೊಳಿಸದೆ ಅವರನ್ನು ತಲುಪುವಲ್ಲಿ ನಮ್ಮ ಇಡೀ ತಂಡ ಹೆಮ್ಮೆ ಪಡುವಂತಾಗಿದೆ. ನಮ್ಮ ಗ್ರಾಮ ಪಂಚಾಯಿತಿಯು ಅಭಿವೃದ್ಧಿಯತ್ತ ಸಾಗುತ್ತಿದೆ ಎಂದರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಮುರಳಿ ಸರ್ ಅವರಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಗಳನ್ನು ತಿಳಿಸುತ್ತೇನೆ. ದೇವತೆಯಾದಂತಹ ಬಂಡಿ ಬಾಂಕಾಳಿ ಅಮ್ಮನವರು ಮತ್ತು ಸೋಮೇಶ್ವರ ದೇವರನ್ನು ನೆನೆಸುತ್ತಾ ವೇದಿಕೆ ಮೇಲೆ ಹಸೀನರಾಗಿರುವ ಎಲ್ಲ ಗೌರವಾನ್ವಿತರಿಗೆ ನನ್ನ ನಮಸ್ಕಾರಗಳು. ಮರಸೂರು ಗ್ರಾಮ ಪಂಚಾಯಿತಿಗೆ 2ನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರ ಲಭ್ಯವಾಗಿದ್ದು ಇದನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ
ವಿತರಿಸಿದ ಮಾನ್ಯ ಶಾಸಕರಿಗೆ ವಂದಿಸುತ್ತೇನೆ. ಈ ಪುರಸ್ಕಾರಕ್ಕೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡಿರುವ ಸಾಧನೆ ಕಾರಣವಾಗಿರುತ್ತದೆ. ಇದಲ್ಲದೆ ಹಲವಾರು ಪುರಸ್ಕಾರಗಳು ಮತ್ತು ಹೆಗ್ಗಳಿಕೆಗಳು ಮರಸೂರು ಗ್ರಾಮ ಪಂಚಾಯಿತಿಗೆ ಕಳೆದ 4 ವರ್ಷಗಳಿಂದ ಲಭ್ಯವಾಗಿದೆ. ಇದಕ್ಕೆ ಮಾರ್ಗದರ್ಶನ ನೀಡಿದ ನಮ್ಮ ಮುಖಂಡರುಗಳು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದಂತಹ ರಾಮಚಂದ್ರಣ್ಣನವರು, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದಂತಹ ರಾಮಕೃಷ್ಣಣ್ಣನವರು, ರಾಧಾಕೃಷ್ಣನವರು, ಅಡ್ವಾಣಿ ಶ್ರೀನಿವಾಸ ರೆಡ್ಡಿಯವರು ಮತ್ತು ನನ್ನ ಎಲ್ಲ ಹಿತೈಷಿಗಳು ಎಲ್ಲರಿಗೂ ಮತ್ತು ಅಭೂತಪೂರ್ವ ಸಹಕಾರ ನೀಡಿದ ಗೌರವಾನ್ವಿತ ಉಪಾಧ್ಯಕ್ಷರು ಮತ್ತು ಎಲ್ಲ ಗೌರವಾನ್ವಿತ ಚುನಾಯಿತ ಸದಸ್ಯರಿಗೂ ನನ್ನ ವಂದನೆಗಳು. ಈ ದಿನ ನಮ್ಮ ಗ್ರಾಮ ಪಂಚಾಯಿತಿ ಯೋಜನೆಯಾದಂಥ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರೋತ್ಸಾಹ ಧನ ವಿತರಣೆ ಮಾಡಿದ್ದೇವೆ. ಅದೇ ರೀತಿ ಮಾತೃಶ್ರೀ ಮಹಿಳಾ ಸಬಲೀಕರಣ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿ ಡ್ರೈವಿಂಗ್ ಲೈಸೆನ್ಸ್ ಕಲಿಸ್ಕೊಡ್ಬೇಕಂತ ಒಂದು ವಿಶೇಷ ಕಾರ್ಯಕ್ರಮದಡಿ ಸುಮಾರು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಸುಮಾರು 300-350 ಜನ ಮಹಿಳೆಯರಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕು ಅಂತ ನಮ್ಮ ಪಂಚಾಯಿತಿಯಲ್ಲಿ ಈ 2025-26ನೇ ಸಾಲಿನಲ್ಲಿ ನಾವು ಅಂತ ಒಂದು ತೀರ್ಮಾನ ತಗೊಂಡು ಇದನ್ನು ವಿತರಣೆ ಕಾರ್ಯಕ್ರಮನ ಇವತ್ತು ವಿತರಣೆ ಮಾಡಿದ್ದೀವಿ. ಸರ್ಕಾರಿ ಶಾಲಾ ಮಕ್ಕಳಿಗೆ ಇದೇ ಫಸ್ಟ್ ಟೈಮು ನಾವು ಕೊಡ್ತಾಯಿದ್ದೀವಿ. ಇಲ್ಲಿಂದ ಕಂಟಿನ್ಯೂ ಆಗಬೇಕು ಅಂತ ಟ್ರ್ಯಾಕ್ ಸೂಟ್ ವಿತರಣೆ ಕಾರ್ಯಕ್ರಮನ ಇವತ್ತು ಹಮ್ಮಿಕೊಂಡು ವಿತರಣೆ ಮಾಡಿದ್ದೀವಿ. ಸರ್ಕಾರಿ ಶಾಲೆ ಮತ್ತು ಅಂಗನವಾಡಿ ಕೇಂದ್ರಗಳಿಗೆ ಈ ಸೊತ್ತು ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ವಿತರಣೆ ಮಾಡಿದ್ದೀವಿ. ಮಡಿವಾಳ ಗ್ರಾಮ ಮತ್ತು ಆಡಸನಟ್ಟಿ ಜೈಭೀಮ್ ನಗರ, ಮರಸೂರು ಈ 3 ಅಂಗನವಾಡಿ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಸಹ ಈ ದಿನ ಹಮ್ಮಿಕೊಂಡು ಇದನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದೀವಿ. ಹಳೆ ಊರು ಗ್ರಾಮದ ಜಲ್ ಜೀವನ್ ಮಿಷನ್ ಕಾಮಗಾರಿಯನ್ನು ಲೋಕಾರ್ಪಣೆ ಮಾಡಿದ್ದೀವಿ. ಬಂಡಾಪುರ ಗ್ರಾಮದ ಜಲ್ ಜೀವನ್ ಮಿಷನ್ ಕಾರ್ಯಕ್ರಮವನ್ನು ಸಹ ಇವತ್ತು ಉದ್ಘಾಟನೆ ಮಾಡಿದ್ದು, ಮರಸೂರು ಕಾವೇರಿ ವಾಟರ್ ನೀರಿನ 10 ಲಕ್ಷ ಲೀಟರ್ ನೆಲಮಟ್ಟದ ನೀರು ಸಂಗ್ರಹಣಾ ತೊಟ್ಟಿಯನ್ನು ಸಹ ಈ ದಿನ ಲೋಕಾರ್ಪಣೆ ಮಾಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿ ಇವತ್ತು ಈ ನಮ್ಮ ಮರಸೂರು ಗ್ರಾಮದ ಎಲ್ಲ ನಾಗರಿಕರಿಗೆ ಅನುಕೂಲ ಆಗಬೇಕು, ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ನಮ್ಮ ಪಂಚಾಯಿತಿಯಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಎಲ್ಲರಿಗೂ ಈ ಎಲ್ಲ ಕಾರ್ಯಕ್ರಮಗಳು ವೈಯಕ್ತಿಕವಾಗಿ ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿರ್ತದೆ. ಕಾವೇರಿ ನೀರು ಸಂಪರ್ಕ ಕಡತ ಕೊನೆಯ ಹಂತದಲ್ಲಿದ್ದು ಮರಸೂರು ಗ್ರಾಮ ಪಂಚಾಯಿತಿಗೆ ಆದಷ್ಟು ಶೀಘ್ರ ಕಾವೇರಿ ನೀರು ತರಲು ಮುಂದಿನ ಹಂತದ ಪ್ರಯತ್ನಗಳನ್ನು ಮುಂದುವರಿಸಲಾಗುವುದು. ತಮ್ಮನ್ನು ಆಯ್ಕೆ ಮಾಡಿದ ಜನರ ಋಣವನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ತೀರಿಸಿದ್ದೇವೆ ಎಂದು ನಮ್ಮ ಇಡೀ ತಂಡದ ಪರವಾಗಿ ಬಹಳ ಹೆಮ್ಮೆಯಿಂದ ಹೇಳುತ್ತೇನೆ. ಮುಂದೆ ಅವಕಾಶಗಳು ಸಿಕ್ಕಾಗ ಸಮಾಜ ಸೇವೆಗೆ ಎಂದೂ ಸಿದ್ಧ ಎಂದು ತಿಳಿಸುತ್ತಾ
ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ಮತ್ತು ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಅನೇಕ ಜನಕಲ್ಯಾಣ ಕಾರ್ಯಕ್ರಮಗಳ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ಮರ್ಸೂರು ಗ್ರಾಮ ಪಂಚಾಯಿತಿಯ ಶಂಕರ್ ನಾಗ್ ರಂಗಮಂದಿರದಲ್ಲಿ ಇಟ್ಕೊಂಡಿದ್ವಿ. ಇವತ್ತು ಮರ್ಸೂರಿನಲ್ಲಿ ಮತ್ತು ಮಡಿವಾಳ 2 ಗ್ರಾಮದಲ್ಲಿ ರೋಟರಿ ವತಿಯಿಂದ 2 ಅಂಗನವಾಡಿ ಕಟ್ಟಡ ಕೊಟ್ಟಿದ್ರು, ಅದರ ಉದ್ಘಾಟನೆ ಆಗಿದೆ. ಮತ್ತು ಜೈ ಭೀಮ್ ನಗರದಲ್ಲಿ ಒಂದು ಕಟ್ಟಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಆಗಿತ್ತು, ಅದು ಕೂಡ ಉದ್ಘಾಟನೆ ಆಗಿದೆ. ಇನ್ನೂ 2 ಕಟ್ಟಡಗಳು ನಡೀತಾ ಇದೆ, ಅದು ಉದ್ಘಾಟನೆ ಆಗಬೇಕು. ಅದು ಸ್ವಲ್ಪ ಕೆಲಸ ಪೆಂಡಿಂಗ್ ಇರೋದ್ರಿಂದ ಅದು ಉದ್ಘಾಟನೆಯನ್ನು ಮುಂದಕ್ಕೆ ಇಟ್ಕೊಂಡಿದ್ವಿ. ಹಾಗೂ ಇನ್ನೊಂದು ಇವತ್ತು ಆಡಿಸೋಟಿನಲ್ಲಿ ಒಂದು ಅಂಗನವಾಡಿ ಕಟ್ಟಡದ ಶಂಕುಸ್ಥಾಪನೆಯನ್ನು ಕೂಡ ನಾವು ಮಾಡಿದ್ವಿ. ಜಲ್ ಜೀವನ್ ಮಿಷನ್ನಲ್ಲಿ ಬಂಡಾಪುರ, ಅಗ್ರಹಾರ, ಹಳೆ ಊರು ಮತ್ತು ನಾಗನಾಯಕನಹಳ್ಳಿ, ಮರ್ಸೂರು ಎಲ್ಲ ಗ್ರಾಮಗಳಲ್ಲಿ ಇವತ್ತು ಜಲ್ ಜೀವನ್ ಮಿಷನ್ನ ಒಂದು ಟ್ಯಾಂಕ್ ಇರ್ಬೋದು, ನೀರಿನ ಸಂಪರ್ಕ ಅದನ್ನು ಉದ್ಘಾಟನೆ ಕೂಡ ಮಾಡಿದ್ವಿ. ಇವತ್ತು ನಮ್ಮ ಆನೇಕಲ್ ಶಾಸಕರಾದಂಥ ಶಿವಣ್ಣವರು ಬಂದಿದ್ದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಘಾಟನೆಯನ್ನು ಮಾಡಿದರೆ ಅವರಿಗೆ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಅವರು, ಉಪಾಧ್ಯಕ್ಷರಾದಂಥ ಮಂಜುಳಾ ಸೋಮಶೇಖರ್ ಅವರು ಮತ್ತು ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ನಮ್ಮ ಆತ್ಮೀಯರಾದಂಥ ಶ್ರೀನಿವಾಸ್ ರೆಡ್ಡಿ ಅಡ್ವಾಣಿ ಅವರು, ನಮ್ಮ ತಾಲೂಕ್ ಪಂಚಾಯತಿಯ ಸದಸ್ಯರಾದಂಥ ರಾಮಕೃಷ್ಣ ರೆಡ್ಡಿ ಅವರು, ನಮ್ಮ ನಾಯಕರಾದಂಥ ರಾಧಾಕೃಷ್ಣ ಅವರವರು ಮತ್ತು ಎಲ್ಲ ಮುಖಂಡರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಮತ್ತು ಈ ಗ್ರಾಮ ಪಂಚಾಯತಿ ವಿಶೇಷವಾಗಿ ಆನೇಕಲ್ ತಾಲೂಕಿಗೆ ಒಂದು ಮಾದರಿ ಗ್ರಾಮ ಪಂಚಾಯತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಏನು ಈ ಗ್ರಾಮ ಪಂಚಾಯತಿಯಲ್ಲಿ ಅನೇಕ ವರ್ಷದಲ್ಲಿ ಸುಮಾರು ಕಾರ್ಯಕ್ರಮಗಳಿರ್ಬೋದು, ಕಾಮಗಾರಿಗಳಿರ್ಬೋದು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಜನಕ್ಕೆ ಏನು ಬೇಕು, ಜನಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು. ಇವತ್ತು ಸೈಕಲ್ ವಿತರಣಾ ಕಾರ್ಯಕ್ರಮ ಆಯಿತು, ಮಕ್ಕಳಿಗೆ ಕೊಡುವಂಥದ್ದು, ಬುಕ್ಸ್ ವಿತರಣಾ ಕಾರ್ಯಕ್ರಮ ಆಯಿತು, ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಓದೋಂಥ ಮಕ್ಕಳಿಗೆ ಇರ್ಬೋದು, ಬ್ಯಾಗ್ ಕೊಡೋಂಥದ್ದು ಇರ್ಬೋದು, ಟ್ರ್ಯಾಕ್ ಸೂಟ್ ಕೊಡೋಂಥ ಕಾರ್ಯಕ್ರಮ ಇರ್ಬೋದು. ಮತ್ತು ಹೆಣ್ಣುಮಕ್ಕಳಿಗೆ ವಿಶೇಷವಾಗಿ ಹೆಣ್ಣುಮಕ್ಕಳಿಗೆ ಈ ಸಾರಿ LL ಮತ್ತು DL ಕೊಡುವಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತಿ ಮಾಡ್ತಾ ಇದೆ. ಇವತ್ತು 40-50 ಜನಕ್ಕೆ ಇವತ್ತು ವಿತರಣೆ ಮಾಡಿದ್ರು. ಟೋಟಲ್ ಆಗಿ 350 ಜನಕ್ಕೆ ಇವತ್ತು ಈ ಕಾರ್ಯಕ್ರಮದ ಅಡಿಯಲ್ಲಿ ಒಂದು DL ಕೊಡುವಂಥ ಕಾರ್ಯಕ್ರಮನ ತರಬೇತಿ ಕೊಟ್ಟು DL ಕೊಡುವಂಥ ಕಾರ್ಯಕ್ರಮನ ವಿನೂತನವಾಗಿ ನಾವು ಇವತ್ತು ಮಾಡಿದ್ದೀವಿ. ಮತ್ತು ಈ ಎಲ್ಲ ಶಾಲೆಗಳಿಗೂ ದಾಖಲೆಗಳನ್ನು ಕೊಡುವಂಥದ್ದು, ಈ ಖಾತಾ ಒಂದು ಕೊಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಭಾಳ ವಿಶೇಷವಾಗಿ ಸೈಕಲ್ ಕೊಡುವಂಥ ಕಾರ್ಯಕ್ರಮ, ನಮ್ಮ 8ನೇ ತರಗತಿ ಮಕ್ಕಳಿಗೆ ಸೈಕಲ್ ಕೊಡುವಂಥ ಕಾರ್ಯಕ್ರಮನ ಕೂಡ ಇತ್ತು. ಹಾಗಾಗಿ ಅಂಗನವಾಡಿಗಳ ಉದ್ಘಾಟನೆ ಕೂಡ ತುಂಬ ಚೆನ್ನಾಗಾಗಿದೆ. ಇವತ್ತು ಏನು ಶಾಸಕರಾದಂಥ ಶಿವಣ್ಣವರು ಕೂಡ ತುಂಬ ಖುಷಿಪಟ್ಟರು ನಮ್ಮ ಕಾರ್ಯಕ್ರಮಗಳನ್ನು ನೋಡಿ. ಭಾಳ ವಿಶೇಷವಾಗಿ ನಮಗೆ ಭಾಳ ಹೆಮ್ಮೆ ಅಂದರೆ ಆನೇಕಲ್ ತಾಲೂಕಿನಲ್ಲಿ 2ನೇ ಬಾರಿಗೆ ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡೆದಂಥ ಗ್ರಾಮ ಪಂಚಾಯತಿ ಯಾವುದಾದ್ರೂ ಇದೆ ಅಂದರೆ ಅದು ಮರ್ಸೂರು ಗ್ರಾಮ ಪಂಚಾಯತಿ ಅಂತ. ಇನ್ನೊಂದು ಬಾರಿಗೂ ನಮ್ಮದು ಗಾಂಧಿ ಗ್ರಾಮ ಪುರಸ್ಕಾರವನ್ನು ಪಡಲಿಕ್ಕೆ ಮತ್ತೆ ರೆಕಮೆಂಡೇಶನ್ ಆಗಿದೆ 3ನೇ ಬಾರಿಗೆ. ಹಾಗಾಗಿ ನಮ್ಮ ತಾಲೂಕಿನಲ್ಲೆಲ್ಲ, ಜಿಲ್ಲೆನಲ್ಲೆಲ್ಲ, ನಮ್ಮ ರಾಜ್ಯದಲ್ಲೆಲ್ಲ, ವಿಶೇಷವಾಗಿ ದೇಶದಲ್ಲೇ ಮಾದರಿ ಗ್ರಾಮ ಪಂಚಾಯತಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಹಾಗಾಗಿ ಈ ಕಾರ್ಯದಲ್ಲಿ ಕೆಲಸ ಮಾಡಿದಂಥ ಈ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಭಾಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿದಂಥ ರಮೇಶ್ ರೆಡ್ಡಿ ಅವರಿಗೂ ಮತ್ತು ಉಪಾಧ್ಯಕ್ಷರಾದಂಥ ಮಂಜುಳಾ ಸೋಮಶೇಖರ್ ಅವರಿಗೂ, ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ನಮ್ಮ ಮುಖಂಡರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಏನು ದಿನ ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಶಾಸಕರು ಶಿವಣ್ಣನವರು ಸಹ ಆಗಮಿಸಿದರು. ರಾಮಲಿಂಗಾರೆಡ್ಡಿಯವರು ತುಂಬ ಸಹಕಾರ ಕೊಟ್ಟಿದ್ದಂಥವರು ಶಾಸಕರು ಮತ್ತು ರಾಮಲಿಂಗಾರೆಡ್ಡಿಯವರು ಕಾರಣಾಂತರಗಳಿಂದ ಸಭೆಗೆ ಬಂದಿಲ್ಲ. ಅದೇ ರೀತಿ ನಮ್ಮ ಸಂಸದರು ಸಹ ಬರಬೇಕಿತ್ತು, ಕಾರಣಾಂತರಗಳಿಂದ ಬಂದಿಲ್ಲ. ನಮ್ಮ ಗ್ರಾಮ ಪಂಚಾಯಿತಿ 2021-22ನೇ ಸಾಲು ಮತ್ತು 2023-24ನೇ ಸಾಲಿನಲ್ಲಿ ಏನು ಕರ್ನಾಟಕದ ಪ್ರತಿಷ್ಠಿತ
ಗಾಂಧಿ ಗ್ರಾಮ ಪುರಸ್ಕಾರವನ್ನು ಸಹ ಪಡೆದು ಹೆಮ್ಮೆಗೆ ಪಾತ್ರರಾಗಿರ್ತೀವಿ. ಇದಕ್ಕೆಲ್ಲ ಕಾರಣಭೂತರಾದಂತಹ ನಮ್ಮ ನಾಯಕರಾದಂತಹ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ರಾಮಚಂದ್ರಣ್ಣನವರು ಹಾಗೂ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದಂತಹ ರಾಮಕೃಷ್ಣಣ್ಣನವರು, ಶ್ರೀನಿವಾಸ ರೆಡ್ಡಿಯವರು, ರಾಧಾಕೃಷ್ಣವರು ಹಾಗೂ ಎಲ್ಲ ಮುಖಂಡರುಗಳು, ಶಾಸಕರು, ರಾಮಲಿಂಗಾರೆಡ್ಡಿಯವರು ಸಹ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತ್ಗೆ ತುಂಬ ಸಹಕಾರವನ್ನು ನೀಡಿರ್ತಾರೆ. ಈ ಎಲ್ಲ ಕಾರಣಗಳಿಂದ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ವಿಶೇಷವಾಗಿ ವಿಶೇಷತರ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡು ಸಮರ್ಥವಾಗಿ ನಿಭಾಯಿಸಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ನಮಗೆ 4 ವರ್ಷದಿಂದ ಏನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಾವು ತುಂಬ ಸಂತೋಷದಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸುಮಾರು ಕಾಮಗಾರಿಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ 2 ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ತುಂಬ ಹೆಮ್ಮೆ ಮತ್ತು ತುಂಬ ಖುಷಿ ಇದೆ. ನಾನು ಅಧ್ಯಕ್ಷನಾಗಿ ಇಡೀ ತಾಲೂಕಲ್ಲಿ 2 ಸಲ ನಮ್ಮ ಗ್ರಾಮ ಪಂಚಾಯತಿಗೆ ಗಾಂಧಿ ಗ್ರಾಮ ಪುರಸ್ಕಾರ ತಗೊಂಡಿರೋದು ಸಹ, ಮತ್ತು ಇಷ್ಟೆಲ್ಲ ಕಾಮಗಾರಿಗಳಾಗಿರೋದು, ಮತ್ತು ಇದಕ್ಕೆಲ್ಲ ಸಹಕಾರ ಕೊಟ್ಟಂಥ ವಿಶೇಷವಾಗಿ ಉಪಾಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಮತ್ತು ನನ್ನ ಎಲ್ಲ ಈ 8 ಗ್ರಾಮಗಳ ನಮ್ಮ ನಾಗರಿಕರ ಬಂಧುಗಳು ಸಹ ತುಂಬ ಸಹಕಾರ ಕೊಟ್ಟು ರಾಜ್ಯ ಮಟ್ಟದಲ್ಲಿ ಹೆಸರುಗಳಿಸುವಂತಹ ಸಹಕಾರ ಕೊಟ್ಟಿರೋದಕ್ಕೆ ತುಂಬ ಎಲ್ಲರಿಗೂ ಸಹ ಈ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ದಿನ ಮರಸೂರು ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ಕಾಮಗಾರಿಗಳ ಉದ್ಘಾಟನಾ ಕಾರ್ಯಕ್ರಮ ಇತ್ತು. ಅದಕ್ಕೆ MLA ಶಿವಣ್ಣ ಸರ್ ಅವರು ಬಂದು ಎಲ್ಲವನ್ನ ಸಂಪೂರ್ಣವಾಗಿ ನಡೆಸಿಕೊಟ್ಟು ಹೊರಟರು. ಹಾಗೆ ಈ ದಿನ ಕಾವೇರಿ ವಾಟರ್ ಟ್ಯಾಂಕ್ ಉದ್ಘಾಟನೆ ಇರ್ಬೋದು, ಹಾಗೆ ಅಂಗನವಾಡಿಗಳ ಉದ್ಘಾಟನೆ ಇರ್ಬೋದು, ಮಕ್ಕಳಿಗೆ ಸೈಕಲ್ ಕೊಡೋದು, ಹಾಗೆ ಚೆಕ್ಗಳನ್ನು 10,000 ಅವರ ಪ್ರೋತ್ಸಾಹಧನ ಚೆಕ್ಗಳನ್ನು ಕೊಡೋದಿರ್ಬೋದು. ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಮಕ್ಕಳಿಗೆ ಅನುಕೂಲ ಆಗೋ ಥರ ಟ್ರ್ಯಾಕ್ ಸೂಟ್ ಇರ್ಬೋದು ಮತ್ತು ಬ್ಯಾಗ್ಗಳಿರ್ಬೋದು ಅದನ್ನೆಲ್ಲ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂತು. ಎಲ್ಲ ಗ್ರಾಮಸ್ಥರಿಗೂ ಹಾಗೆ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಅಧ್ಯಕ್ಷರಿಗೂ ಮತ್ತು PDO ಸರ್ ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಕೆಲಸಗಳತ್ತ ನಾವು ಎಲ್ಲರೂ ಕೈ ಜೋಡಿಸಿ ಈ ಕೆಲಸಗಳನ್ನು ಮಾಡ್ತೀರಿ ಅಂತ ಹೇಳ್ತಾ ಎಲ್ಲ ಗ್ರಾಮಸ್ಥರಿಗೂ, ನನ್ನ ಪಂಚಾಯಿತಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ, ಅಧ್ಯಕ್ಷರಿಗೂ, PDO ಸರ್ಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ದಿನ ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಅನೇಕ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಬಹುಮುಖ್ಯವಾಗಿ ಈ ದಿನ ನಮಗೆ ಒಂದು ಮಹಿಳೆಯಾಗಿ ಖುಷಿ ತರುವಂತಹ ಒಂದು ಸಂಗತಿ ಏನೆಂದರೆ, ಮಹಿಳೆಯರಿಗೆ ಡ್ರೈವಿಂಗ್ ಕ್ಲಾಸ್ ನಡೆಸಿ ಅವ್ರಿಗೆ ಎಲ್ಲೆಲ್ಲಾಗೂ DL ವಿತರಿಸಿದಂತಹ ಕಾರ್ಯಕ್ರಮ. ಏನು ಮಹಿಳೆಯರು ಮನೆಯಲ್ಲಿ ಭಯಪಟ್ಟು ನಮ್ಗೆ ಯಾಕೆ ಕಾರ್ ಕಲಿಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನೆಗೆ ಸೀಮಿತವಾಗಿರ್ತಾರೆ. ಆದರೆ ಈಗಿನ ಸಮಾಜದ ಪರಿಸ್ಥಿತಿ ಆ ರೀತಿ ಇಲ್ಲ. ಅನೇಕ ಕ್ಷೇತ್ರಗಳಲ್ಲಿ ಅವರು ನಾವು ಇರ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಏಕೆಂದರೆ ಈಗ ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಎಲ್ಲ ಸಿಂಗಲ್ ಫ್ಯಾಮಿಲಿ ಇರೋದ್ರಿಂದ ಏನಾದರೂ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರೋದ್ರ ಬದಲು ನಾವೇ ನಮ್ಮ ಕೆಲಸನ, ಅದನ್ನು ಅಷ್ಟೇ ನಮ್ಮ ಸ್ವಾವಲಂಬಿ ಕೆಲಸನೇ ಆಗಿರುತ್ತೆ. ಒಂದು ಕಾರ್ನ ಡ್ರೈವಿಂಗ್ ಕೆಲಸನೂ ಅದನ್ನು ಸಹ, ಮತ್ತು ಅನೇಕ ಕ್ಷೇತ್ರಗಳಲ್ಲಿ ಸಹ ಕ್ಯಾಬ್ಗಳಲ್ಲಾಗಲಿ ಮತ್ತು ಆಟೋಗಳಲ್ಲಾಗಲಿ ಅವರೇ ಸ್ವಯಂ ಚಾಲಿತರಾಗಿ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಸ್ವಾವಲಂಬಿಗಳಾಗಿ ಸಹ ಕೆಲಸ ಮಾಡ್ಬೋದು. ಆದ್ದರಿಂದ ಮಹಿಳೆಯರಿಗೆ ಪಂಚಾಯಿತಿ ವತಿಯಿಂದ ಸುಮಾರು 300 ಜನ ಮಹಿಳೆಯರಿಗೆ ತರಬೇತಿ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಹಮ್ಮಿಕೊಂಡಿದ್ವಿ. ಒಬ್ಬೊಬ್ಬರು ಒಂದೊಂದು ಬ್ಯಾಚ್ ಆಗಿ, ಅಂದರೆ ಈಗ ಸದ್ಯಕ್ಕೆ 40 ಜನಗೆ DL ಬಂದಿದೆ. ಇದು ತುಂಬ ಖುಷಿ ತರುವಂತಹ ವಿಚಾರವಾಗಿದೆ. ಅವರು ಸಹ ಮಕ್ಕಳಾಗಿ ಕಲಿತು ಶಿಸ್ತನ್ನು ಪಾಲಿಸಿದ್ದಾರೆ, ಖುಷಿಯಾಗಿ ಕಲ್ತಿದ್ದಾರೆ. ಅವರ ಸ್ವಂತದ ವಾಹನಗಳನ್ನ ಅವರನ್ನೇ ಚಾಲನೆ ಮಾಡ್ತಾ ಇರೋದ್ರಿಂದ ಇದು ನಮಗೆ ತುಂಬ
ಖುಷಿ ತರುವಂಥ ವಿಚಾರವಾಗಿದೆ. ಏನು ನಾವು ಮುಂದಿರೋದಕ್ಕೆ ಮಾಡಬೇಕು ಅಂತ ಮುಂದೆ ಬಂದಿದ್ದಕ್ಕೆ ಅವರು ನ್ಯಾಯ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮರಸೂರು ಗ್ರಾಮ ಪಂಚಾಯತಿಯಲ್ಲಿ ಅಂಗನವಾಡಿಗಳು, ಆಮೇಲೆ ಟ್ಯಾಂಕ್ ವಿತರಣೆ, ಆಮೇಲೆ ಮಕ್ಕಳಿಗೆ ಚೆಕ್ ಕೊಡೋದು, ಆಮೇಲೆ ಸೈಕಲ್ ವಿತರಣೆ, ಆಮೇಲೆ ಹೆಣ್ಮಕ್ಳಿಗೆ ಡ್ರೈವಿಂಗ್ ಸ್ಕೂಲು ಇದು DL ಕೊಡಿಸಿರೋದು, ಈ ಎಲ್ಲ ಕಾರ್ಯಕ್ರಮಗಳು ಮರಸೂರು ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಸರು ಎಲ್ಲನೂ ಹಮ್ಮಿಕೊಂಡು ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು. ಈ ಕಾರ್ಯಕ್ರಮಕ್ಕೆ ಎಲ್ಲನೂ ಶಿವಣ್ಣನೂ ಬಂದಿದ್ದರು. ಆ ಕಾರ್ಯಕ್ರಮನ ಚೆನ್ನಾಗಿ ನಡೆಸ್ಕೊಟ್ರು. ಎಲ್ರಿಗೂ ಧನ್ಯವಾದಗಳು.